ಒಂದು ಸಾಧುಗಳು, ಸಂತರು, ಯೋಗಿಗಳು ಮನುಷ್ಯರ ಕಷ್ಟ ಸುಖಕ್ಕೆ ಬೇಕಾಗಿ ಅವರಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳಿ ಅಲ್ಲ. ನಿಮ್ಮ ಕಷ್ಟವನ್ನು ನೀವು ಹೊರಲೇಬೇಕು, ಬೇರೆ ದಾರಿ ಇಲ್ಲ. ಅದು ನೀವು ಪಡ್ಕೊಂಡು ಬಂದದೆಂಬ ಸತ್ಯವನ್ನು ತಿಳಿಯಿರಿ. ಅದೆಷ್ಟೋ ಬಾರಿ ಹೇಳ್ತಾರೆ ಅವ್ರು. ನೀವು ಮಾಡಿದ್ದನ್ನು ನೀವು ಅನುಭವಿಸಿ ಆಗ್ಬೇಕು, ಬೇರೆ ದಾರಿ ಯಾರಾದ್ರೂ ಅಷ್ಟೇ. ನೀವು ಬರುವಾಗಲೇ ಎಲ್ಲವನ್ನು ಪಡ್ಕೊಂಡು ಬಂದ ಆಗಿದೆ. ಇದು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಅಷ್ಟೇ. ಅವ್ರು ಕಲ್ತು ಡಾಕ್ಟರ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಿ ಡಾಕ್ಟರ್. ಡಾಕ್ಟರ್ಗೆ ಆಗ್ಬೇಕು ಅಂತಲೇ ಜನ್ಮ ತಾಳು. 10 ಜನರ ಹಲ್ಲು ಕೀಳ್ಬೇಕು, 10 ಜನರಿಗೆ ಹಲ್ಲು ಇರಬೇಕು, ಏನೋ ಆಗ್ಬೇಕು ಅಂತ. ಅದೇ ನಿಮ್ಮ ವಿಧಿಯಲ್ಲಿ ಬರ್ತಾ ಅದೇ ತಾನೆ ಆಗುದು. ಏನು ಆಕ್ಟರ್ ಆಗ್ಬೇಕು ಅಂತಿತ್ತೆ, ಆಕ್ಟರ್ ಆಗ. ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳು. ನೀವೇನ್ ಮಾಡುದು? Radiation technology. ರೇಡಿಯೇಷನ್ technology. It's a department of radiation. ಅಂದ್ರೆ ಕನ್ನಡದಲ್ಲಿ X-ray. ಒಂದು ಸಲ ಒಂದು ಮನುಷ್ಯನ ಎಕ್ಸ್ರೇ ತೆಗೆದ್ರೆ ಆ ಮನುಷ್ಯನ ದೇಹದಲ್ಲಿ ಏನೆಲ್ಲ ಆಗ್ತದೆ? Radiation involved ಆಗುತ್ತೆ. ರೇಡಿಯೇಷನ್ ಒಳಗೆ ಹೋಗ್ತಲ್ಲ, ಹೋದ್ರೆ ಏನಾಗ್ತದೆ? ರೇಡಿಯೇಷನ್ ಒಂದು ಸ್ಮಾಲ್ ಅಮೌಂಟ್ ಆಗುದಿಲ್ಲ. ಅದರಿಂದ ಅವ್ರು ಹೊರಗಿರೋದೇನು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಗ್ರಾಫ್. ನಿಮ್ಮ ಜ್ಞಾನದಲ್ಲಿ ಏನ್ ಹೇಳ್ತದೆ ಅದು ನನಗೆ ಗೊತ್ತಿಲ್ಲ. ನಮ್ಮ ಜ್ಞಾನದಲ್ಲಿ ಹೇಳ್ತದೆ, ಒಂದು ಸಲ ಸ್ಕ್ಯಾನ್ ಮಾಡಿದ್ರೆ, ಒಂದು ಸಲ ಎಕ್ಸ್ರೇ ಯಾವ್ದು ತಗೊಂಡ್ರೆ ಅವರ 1 ದಿನದ ಆಯುಷ್ಯ ಕಮ್ಮಿ ಆಯ್ತು ಅಂತ ಅರ್ಥ. ಒಂದು ದಿನದ ಆಯುಷ್ಯ ಕಮ್ಮಿ ಆಗ್ತದೆ. ದೇಹದ ಒಳಗೆ ಹೋಗಬಾರದ ಲೈಟ್ ಎಲ್ಲ ಹೋಗುವಂಥದ್ದೇ ಹೋಗುವುದಿಲ್ಲ. ಹೋಗ್ಬೇಕಾದ್ದೇ ಯಾವುದು? ಮನುಷ್ಯನ ದೇಹದೊಳಗೆ ಹೋಗ್ಬೇಕಾದ್ದೇ ಯಾವುದು? ಯಾವ ಬೆಳಕು ಹೋಗ್ಬೇಕಾದ್ರು? ಸೂರ್ಯನ ಬೆಳಕು. ಆ ಸೂರ್ಯನ ಬೆಳಕು ಸರಿಯಾಗಿ ಬಿದ್ದರೆ ಎಲ್ಲ ಸ್ಕ್ಯಾನ್ ಆಗ್ತದಲ್ಲ. ಹಾಗೆ ನಮಗೆ ತಿಳಿದ ಒಂದು ವಿಚಾರ ಇದು. ಸಿದ್ಧ ವೈದ್ಯಕ್ಕೆ ಸಂಬಂಧಪಟ್ಟ ವಿಚಾರ. ನಾನೇನು ಮೆಡಿಕಲ್ ಸೈನ್ಸ್ ಅಲ್ಲ. ಮೆಡಿಕಲ್ ಸೈನ್ಸ್ ನನಗೆ ಗೊತ್ತು ಸರಿ, ಆದ್ರೆ ಮೆಡಿಕಲ್ ಸೈನ್ಸ್ಗಿಂತ ಆ ಕಡೆ ಸೈನ್ಸ್ ಎಷ್ಟೋ ಉಂಟು ಪ್ರಪಂಚದಲ್ಲಿ. ಬೇರೆ ದಾರಿ ಇಲ್ಲ. ಹಿಂದಿನ ಕಾಲದಲ್ಲಿ ವೈದ್ಯರು ಅಂತ ಹೇಳಿದ್ರೆ ಅವರು ನಾಡಿ ಮುಟ್ಟಿ ಹೇಳ್ತೇವೆ, ಒಂದು ಬೆರಳು ಮುಟ್ಟಿ ಹೇಳ್ತೇವೆ, ಇವರಿಗೆ ಇಂಥದೇ ಕಾಯಿಲೆ. ಈಗಿನ ಕಾಲದಲ್ಲಿ ವೈದ್ಯರು ಅಂತ ಹೇಳಿದ್ರೆ ಎಲ್ಲ ರಿಪೋರ್ಟ್ ಬಂದಾಗಬೇಕು, ನೋಡಿ ಆಗ್ಬೇಕು, ಎಲ್ಲ ಕ್ಲಿಯರ್ ಆಗಿ ಮತ್ತೆ ಮೆಡಿಸಿನ್ ಕೊಡ್ತೇವೆ. ವೈದ್ಯರಂದ್ರೆ ಏನು? ವೈದ್ಯರಿಗೆ ಅರ್ಥ ಏನು? ಟೋಟಲ್ ಆಗಿ ಹೇಳುದು. ಈಗೆಲ್ಲ ಡಿವೈಡ್ ಆಗಿದೆ. ಹಲ್ಲಿಗೆ ಬೇರೆ, ಬ್ರೈನಿಗೆ ಬೇರೆ, ತಲೆಗೆ ಬೇರೆ, ಕಾಲಿಗೆ ಬೇರೆ, ಎಲ್ಲ ಬೇರೆ ಬೇರೆ ಇದ್ದಾರೆ. ನಿಜವಾಗಿ ವೈದ್ಯರಂದ್ರೆ ಏನು? ವೈದ್ಯವು ನಾರಾಯಣ ಹರಿ ಅಂತ ಹೇಳಿದ್ರು. ವೈದ್ಯರಂದ್ರೆ ಏನು? ವೈದ್ಯರಿಗೆ ಅರ್ಥ ಏನು? ಜೀವನ ಉಳಿಸುವವನೇ. ಸತ್ಯವೇ. ಯಾವ ರೀತಿ? ಚಿಕಿತ್ಸೆ ಕೊಡುವ ಮೂಲಕ. ಆ ಚಿಕಿತ್ಸೆ ಕೊಡೋದು ಯಾವ ರೀತಿ? ಅವ್ರೇನ್ ತಿಳ್ಕೊಂಡಿರ್ತಾರೆ, ದೇಹದ ಚರ್ಮ ಮತ್ತು ದೇಹದ ರೂಪ ನೋಡಿಯೇ ಅವರು ಹೇಳುವಂತ ಶಕ್ತಿ ಇರ್ಬೇಕು. ನಿಜವಾಗಿ ವೈದ್ಯರು ನಾರಾಯಣ ಹರಿ ಅಂತ ಹೇಳಿದ್ರೆ ವ್ಯಾಧಿ ಬರುವ ಮುಂಚಿತವಾಗಿ ಹೇಳುವ ಒಂದು ವ್ಯಕ್ತಿಯನ್ನು ನೋಡಿದ ಕೂಡಲೇ, ಈಗ ಅಪ್ಪ ನಿಮ್ಗೆ ಪ್ರಾಬ್ಲಮ್ ಉಂಟು, ಸ್ವಲ್ಪ ಜಾಗ್ರತೆ ಬಿಡಿ, ಇಷ್ಟು ಸಮಯ ಇಂಥ ವಿಷಯಗಳು ಬರ್ತದೆ, ಇದಕ್ಕೆ ಬೇಕಾದ ಪ್ರಿಕಾಷನ್ ಔಷಧ ಈಗಲೇ ಮಾಡಿಕೊ
ಅದರಿಂದ ಬರೋದೇ ಇಲ್ಲ, ಬಂದು ದೂರದಿಂದ ಅದು ಹೋಗಿ ಬಿಡ್ತದೆ ಅಂತ. ವೈದ್ಯಕೀಯ ಶಾಲೆ ಯಾವುದು? ನಿಜವಾದ ವೈದ್ಯಕೀಯ ಶಾಲೆ ಯಾವುದು? ಸತ್ಯವಾದ ಒಂದು ವೈದ್ಯಕೀಯ ಶಾಲೆ ಯಾವುದು? ಭಗವಂತನ ಇಚ್ಛೆಯಂತೆ ನಡೆಯುವ ವೈದ್ಯಕೀಯ ಶಾಲೆ ಯಾವುದು? ಅಡುಗೆ ಮನೆ. ಈ ಅಡುಗೆ ಮನೆ ಒಂದು ಫಸ್ಟ್ ಕ್ಲಾಸ್ ಆಗಿದ್ರೆ, ಅಡುಗೆ ಮಾಡುವಾಗ ಏನೇನು ಹಾಕಬೇಕು ಅಂತ ತಿಳಿದಿದ್ರೆ, ಯಾವ್ಯಾವ ಸಮಯದಲ್ಲಿ ಏನೇನು ಊಟ ಮಾಡಬೇಕು ತಿಳಿದಿದ್ರೆ, ಎಷ್ಟೆಷ್ಟು ಊಟ ಮಾಡಬೇಕು ಅಂತ ತಿಳಿದಿದ್ರೆ, ಆಸ್ಪತ್ರೆ ಹೋಗುವ ಅವಶ್ಯಕತೆ ಬರಲ್ಲ. ವಿಷ ಕುಡಿದ್ರು ಕೂಡ ಅದನ್ನು ಬದುಕಿಸ್ಲಿಕ್ಕೆ ಅಂತೇಳಿ ಶಕ್ತಿ ಪ್ರಕೃತಿ ಬೇಕಾದಷ್ಟು. ಅದೆಲ್ಲ ಅಳಿದು ಹೋಗಿದೆಲ್ಲ. ವಿಜ್ಞಾನ ವೇಗವಾಗಿ ಹೋಗಿ 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 ಎತ್ತರಕ್ಕೆ ಮುಟ್ಟಿ 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 ಎಷ್ಟು ಎತ್ತರಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಅಷ್ಟು ಎತ್ತರಕ್ಕೆ ಮುಟ್ಟಿದೆ. ಮನುಷ್ಯನನ್ನೇ ಪುನಃ ಸೃಷ್ಟಿ ಮಾಡುವ ಜೊತೆಗೆ ಮುಟ್ಟಿದೆ. ಈ ಗ್ರಹದಿಂದ ಇನ್ನೊಂದು ಗ್ರಹದಲ್ಲಿ ಏನಾಗ್ತದೆ ಅಂತ ಹೇಳ್ತಾರೆ. ಪಕ್ಕದ ಮನೆಯಲ್ಲಿ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ ವಿಜ್ಞಾನಿಗಳು ಗೊತ್ತಿಲ್ಲ. ಅನ್ಯ ಗ್ರಹದ ಬಗ್ಗೆ ನಾವು ಓದ್ತಾ ಇದ್ದೇವೆ. ಅವಶ್ಯಕತೆ ಉಂಟಲ್ಲ ನಮಗೆ? ನಾವು ಬದುಕುದು ಭೂಲೋಕದಲ್ಲಿ, ಇನ್ನೊಂದು ಲೋಕದಲ್ಲಿ ನಾವು ಬದುಕುದು. ಆ ಭೂಲೋಕದ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಸುತ್ತಮುತ್ತಲು ಇರುವ ವಿಚಾರದ ಬಗ್ಗೆ ರಿಸರ್ಚ್ ಮಾಡಿ, ನಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಟುಕೊಂಡು ನಮ್ಮ ಹಿರಿಯರು ಹೇಳಿದ ಕೆಲವೆಲ್ಲ ವಿಚಾರಗಳನ್ನು ನಾವು ಪಾಲಿಸ್ತಾ ಬಂದ್ರೆ ಹೇಗಿರ್ತಿತ್ತು? ವೈದ್ಯರು ನಾರಾಯಣ ಹರಿ ಎಲ್ಲ ವೈದ್ಯರು ಕೂತ್ಕೊಂಡಿದ್ದು ಖುಷಿ ಉಂಟು. ಒಳ್ಳೆ ಯಾಕೆಂತವರಾಯ್ತು? ಸಂಡೆ ಸೂರ್ಯನಾರಾಯಣ. ಸಂತೋಷ ಅಲ್ಲ ಹೆಸರು? ನಿಮ್ಮ ಹೆಸರು ಎಂತ? ಜಯಪ್ರಕಾಶ್. ನೀವು ರಾಜಕೀಯದಿಲ್ಲ? ಬಿಸ್ನೆಸ್ ರಾಜಕೀಯ. ನೀವು ರಾಜಕೀಯಕ್ಕೆ ಹೋಗುದಿಲ್ಲ? ಒಳ್ಳೆ ಹೋಗ್ತದೆ, ಕಡಿಮೆ ಹೋಗ್ತದೆ. ಹೌದಾ? ತಂದೆ ಎಗ್ಗಂಟೆ ಆಗಿದೆ. ಯಾವ ಪಕ್ಷದಲ್ಲಿ? ಜೆಡಿಎಸ್. ಹೌದಾ? ಮತ್ತೆ ಏನು ಬಂದಿರಿ ಎಲ್ಲರೂ ಇಷ್ಟು ದೂರ ಅಂತ ಕೇಳು. ಮೆಸೇಜ್ ಅಂತ ಹೇಳಿ ಯಶವಂತ್ ಪ್ರಕಾಶ್ ಹೇಳಿ, ಎಲ್ಲರೂ ಹೇಳಿ ಇಷ್ಟು ದೂರ ಏನು ಬಂದ್ರಿ? ಯಾಕೆ ಬೇಕಾಗಿ ಬಂದ್ರಿ? ಯಾರು ನೋಡ್ಲಿಕ್ಕೆ ಬೇಕಾಗಿ ಬಂದ್ರಿ? ಯಾರು ಕೇಳಿ ಬಂದ್ರಿ? ಯಾಕೆ ಬೇಕಾಗಿ ಕಾಣ್ಲಿ? ಎಷ್ಟಾಯ್ತು ವಯಸ್ಸು? 44 ವಯಸ್ಸು. ನೀವೇನು ಬಂದದ್ದು? ಕುತೂಹಲ ಆಯ್ತು. ಕುತೂಹಲ ಆಯ್ತು. ನೋಡ್ಬೇಕು ಹೇಗಿದೆ, ಏನು ಅದರ ಅಟ್ಮಾಸ್ಫಿಯರ್ ಹೇಗೆ, ಏನೋ ಒಂದು ಚೇಂಜಸ್, ಏನೋ ಒಂದು ಪ್ರಶಾಂತತೆ, ಗೊತ್ತಿಲ್ಲ, ಸ್ವಲ್ಪ ಚೆನ್ನಾಗಿದೆ. ಇಲ್ಲಿ ಬಂದ ಮೇಲೆ ಎಸ್, ಬರೋ ಮುಂಚೆ ಕುತೂಹಲ. ಸರಿ, ಮಳೆ ಬರ್ತಿದ್ದಾಗ ನಾನು ಹೇಳ್ಕರ್ಕೊಂಡು ಬಂದು ನಿಲ್ಲಿಸ್ಬೇಡ, ರೆಡಿ ನೋಡುವ, ದರ್ಶನ ಮಾಡುವ, ರೆಡಿ ನೋಡೋಣ. ನೋಡೋದಕ್ಕೇನೂ ಇಲ್ಲ, ಒಳಗ್ ಬರ್ತಿದ್ದಾಗ ಏನೋ ಒಂದು ಮಿರಾಕಲ್, ಹೊಸ ಅನುಭವ, ಖುಷಿ ಅನ್ಸ. ನೀವೇನು ಗುರು ಆಶೀರ್ವಾದ ಬೇಕು ಅಂತ ಹೇಳಿ. ಹೌದಾ? ನೀವು ಆಶೀರ್ವಾದ. ನೀವು ಹೋಗ್ಲಿಕ್ಕೆ ಹೆಸರು ಚಂದ್ರ. ಚಂದನ್ ಎಷ್ಟು ಜನ ಮಕ್ಕಳು ನೀವು? ಅಪ್ಪ ಅಮ್ಮ ಅಲ್ಲ? ಆಮೇಲೆ ಮಾಡ್ತಾರೆ ಇಲ್ಲಿ ಇನ್ನ ಒಳಗೆ ನಿಮ್ಗೆ ಹೋಗ್ಬೇಕು ಅಂತ ಉಂಟಲ್ವ? ಅಮ್ಮನ ಸೇವೆಯನ್ನು ಒಳ್ಳೆ ಮಾಡು. ಅಮ್ಮನನ್ನು ದೇವರಾಗಿ ನೋಡಿ ಪ್ರಪಂಚಕ್ಕೆ ನಾನು ಬರಮಾಡಿಸಿದ್ದಲ್ಲ ಅಂತ ಹೇಳಿ ಅಮ್ಮನನ್ನು ಪೂಜಿಸಿ. ಖಂಡಿತ ಒಳಗೆ ಬರುತ್ತಾರೆ. ಇಷ್ಟು ದೂರ ಬರ್ಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಮಾತಿನ ನಿನ್ನ ಒಳಗೆ ಹೋಗ್ಬೇಕು ಅಂತೇಳಿ ನಿನ್ನ ಒಳಗೆ ಯಾವ ದೃಢವಾಯ್ತು,
ತಾಯಿ ಇದ್ರೆ ಆ ತಾಯಿಯನ್ನೇ ಗಟ್ಟಿ ಹಿಡ್ಬೋದು. ಜನ್ಮ ಕೊಟ್ಟ ತಾಯಿ ಅದೇ ತಾಯಿ ಜಗನ್ಮಾತೆ, ಬೇರೆ ಯಾವುದಿಲ್ಲ. ಅವರವರಿಗೆ ಜಗನ್ಮಾತೆ ಯಾರಂದ್ರೆ ಅವರವರಿಗೆ ಜನ್ಮ ಕೊಟ್ಟ ತಾಯಿಯೇ ಅವರವರಿಗೆ ಜಗನ್ಮಾತೆ. ಅವರನ್ನು ಗಟ್ಟಿ ಹಿಡ್ಕೊ, ಖಂಡಿತವಾಗಿ ನಿನಗೆ ಒಳ್ಳೆಯದೇ ಆಗ್ತದೆ. ಗೊತ್ತಾಯ್ತಾ? ನಿಂಗೇನು ಹೇಳಲಿಕ್ಕೆ? ನೋಡಿಕೊಳ್ಳಿ ಅಷ್ಟೇ. ನೋಡಿ ಇರ್ತಲ್ಲ, ನಿಮಗೇನು ಹೇಳಲಿಕ್ಕೆ? ಜ್ಞಾನ ಮತ್ತು ಒಂದು ಸತ್ಯದ ಅರಿವು ಬೇಕು. ಜ್ಞಾನ ಮತ್ತು ಸತ್ಯದ ಅರಿವುಗಾಗಿ ಬಂದಿದೆ. ನಿಮಗೆ ಸತ್ಯದ ಅರಿವು ಬೇಗ ಆಗ್ಬೇಕು. ಮೆಡಿಕಲ್ ಇದ್ದವರಿಗೆ, ಮೆಡಿಕಲ್ ಸಂಬಂಧಪಟ್ಟವರಿಗೆ, ಹಾಸ್ಪಿಟ್ಲಿಗೆ ಸಂಬಂಧಪಟ್ಟವರಿಗೆ ಸತ್ಯದ ಅರಿವು ಬೇಗ ಆಗ್ಬೇಕು. ಯಾಕೆ ಅಂತಾರೆ? ಅದು ದೊಡ್ಡ ಒಂದು ಯೂನಿವರ್ಸಿಟಿ, ದೊಡ್ಡ ಒಂದು ಆಧ್ಯಾತ್ಮಿಕ, ಯಾವುದು ಮೆಡಿಕಲ್ ಅಂತೇಳಿ. ಅದು ಪಕ್ಕಾ ಆಧ್ಯಾತ್ಮಿಕ, ಅದು ಸೈನ್ಸ್ ನ ಕಾಣ್ತದೆ, ಅದು ವಿಜ್ಞಾನದ. ಹೇಗೆ ಆಗ್ತದ? ಮನುಷ್ಯನ ಸ್ಥಿತಿ ಇಷ್ಟೇ ಅಂತೇಳಿ ನಿಮಗೆ ಗೊತ್ತಾಗ್ತದ? ಏನು ಮಾಡಿದ್ರೆ ಇಷ್ಟೇ ಅಂತ, ಕೊನೆಗೆ ಇಷ್ಟೇ ಅಪ್ಪ ಎಂಬ ಸತ್ಯದ ಅರಿವು ಡಾಕ್ಟರಿಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೆ ಗೊತ್ತಿರ್ತದ? ಗೊತ್ತಿರ್ತದ? ಗೊತ್ತಿರ್ಲಿಕ್ಕೆ ಸಾಧ್ಯವ? ಆದ ಕಾರಣ ನಿಮ್ಗೆ ಸತ್ಯದ ಅರಿವು ಬೇಗ ಆಗ್ಬೋದು. ನಿಜವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿದ್ದರೆ ಸತ್ಯದ ಅರಿವು ಆಗೇ ಆಗ್ತದೆ. ಅನೇಕ ದೊಡ್ಡ ದೊಡ್ಡ ವೈದ್ಯರೆಲ್ಲ ಎಲ್ಲ ತಿಳಿದು ನಮಗೇನು ಗೊತ್ತಿಲ್ಲ ಅಪ್ಪ, ನಿಮ್ಮ ಹಿರಿಯರು ಏನು ಹೇಳಿದ್ರೆ ಅದನ್ನು ಮಾಡಿಕೊಂಡು ಹೋಗಿ ಅಂತ ಹೇಳ್ತಾರೆ. ಕೆಲವೆಲ್ಲ ವ್ಯಾಧಿಗಳಿಗೆ ಔಷಧವೇ ಇಲ್ಲ, ಏನು ಮಾಡುದು? ಅನುಭವಿಸಿ ಆಗ್ಬೇಕು ಅಂತಂದ್ರೆ ಏನ್ ಮಾಡುದು? ಔಷಧವೇ ಇಲ್ಲ ಅಲ್ಲ. ವ್ಯಾಧಿ ಬಂದ ನಂತರ ಔಷಧ ಕಂಡುಹಿಡಿದಲ್ಲ, ಔಷಧ ಬಂದ ನಂತರ ವ್ಯಾಧಿ ಬರುವುದು. ವ್ಯಾಧಿ ಬಂದ ನಂತರ ಔಷಧ ಕಂಡುಹಿಡಿಯುವುದ ಅಲ್ಲ, ಔಷಧ ಕಂಡುಹಿಡಿದ ನಂತರ ವ್ಯಾಧಿ ಬರುದ? ವ್ಯಾಧಿ ಬಂದ ಔಷಧ ಕಂಡಿದೆ. ವ್ಯಾಧಿ ಬಂದ ಮೇಲೆ ಔಷಧ ಕಂಡುಹಿಡಿಯುದು. ಆ ವ್ಯಾಧಿ ಹೇಗೆ ಬರುದು? ಎಲ್ಲಿಂದ ಬರುದು? ಯಾಕೆ ಬೇಕಾಗಿ ಬರ್ತದೆ? ಯಾರಿಗಾದ್ರೂ ಒಬ್ಬನಿಗೆ ಅವನ ದೇಹವನ್ನು ಅವನು ಕೆಡಿಸಿಕೊಳ್ಳಲಿಕ್ಕೆ ಇಷ್ಟ ಉಂಟು? ಯಾರಿಗಾದ್ರೂ ಒಬ್ಬ ವಿಪರೀತ ಡ್ರಿಂಕ್ಸ್ ಮಾಡ್ತಾನಪ್ಪ, ಅವನಿಗೆ ಗೊತ್ತುಂಟು ಅದು ಡ್ರಿಂಕ್ಸ್ ಮಾಡೋದು ತಪ್ಪು ಅಂತೇಳಿ, ಆದ್ರೂ ಅವನಿಗೆ ಆಗ್ತಾನೆ, ಮಾಡ್ತಾ ಇದ್ದಾನೆ ಡ್ರಿಂಕ್ಸ್ ಅಲ್ವಾ? ಸತ್ಯ ಹೇಳುದು. ಇದೇ ತೆಗೆದಕೊಂಡು ಹೋಲಿಸಿಕೊಂಡು ಹೋಗಿ ಅವನಿಗೆ ಗೊತ್ತಿರೋದಿಲ್ವಾ ಇದರ ಸಮಸ್ಯೆ ಉಂಟು ಅಂತೇಳಿ. ಆದ್ರೆ ಅದನ್ನು ದಾಟಿ ಅದು ನಡೀತದೆ ಅಂತೇಳಿ ಅದಕ್ಕೆ ಏನು ಆಗ್ತದೆ? ಎಷ್ಟು ಕೋಟಿ ಕೋಟಿ ಇದ್ರು ಬದುಕಿಸ್ಲಿಕ್ಕೆ ಆಗ್ತದ? ಈ ಪ್ರಪಂಚದಲ್ಲಿ ಕೋಟ್ಯಾಧಿಪತಿಗಳು ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಪ್ರಪಂಚದಲ್ಲಿ. ಇವತ್ತೊಂದು ಪ್ರಶ್ನೆ, ನಿಮ್ಮ ಕೋಟಿ ನಿಜವಾಗಿ ನಿಮ್ಮ ಕೋಟಿ ಬೆಲೆ ಬಾಳುವುದಾದ್ರೆ ನೀವು ಸತ್ತು ಹೋದ ಅಂತ ನಿಮ್ಮ ಜೀವವನ್ನು ಪರ್ಚೇಸ್ ಮಾಡಿ ಪುನಃ, ಆಗ ನೀವು ಕೋಟ್ಯಾಧಿಪತಿ ಅಂತ ಹೇಳ್ಬೋದು. ನಿಜವಾದ ಕೋಟ್ಯಾಧಿಪತಿಗಳು. ನಿಜವಾದ ಕೋಟ್ಯಾಧಿಪತಿ. 5 ನಿಮಿಷ ಕಳೆದು ಏನಾಗ್ತದೆ ಅಂತ ಗೊತ್ತಿಲ್ಲ. ಶ್ವಾಸ ಇದ್ರೆ ತಾನೆ ಅಲ್ಲ, ಶ್ವಾಸ ಹೋದ್ರೆ ಎಂತ ಉಂಟು? ಏನಿದ್ದೇನು ಪ್ರಯೋಜನ? ಎಂತ ಬುದ್ಧಿ ಇದ್ದೇನು ಪ್ರಯೋಜನ? ಎಂತ ಜ್ಞಾನ ಇದ್ದೇನು ಪ್ರಯೋಜನ? ಶ್ವಾಸ ಮಿತ್ರೆ. ಈ ಸತ್ಯವನ್ನು ತಿಳಿದ್ರೆ ಸತ್ಯದ ಅರಿವಾಗ್ತದೆ ಅಂತ ಹೇಳಿ, ಜ್ಞಾನದ ಅರಿವಾಗ್ತದೆ ಅಂತ ಹೇಳಿ. ನಮ್ಮಿಂದ ಏನಿಲ್ಲ, ನಾವು ಕೇವಲ ಕಾರಣ ಮಾತ್ರ, ನಮ್ಮ ಡ್ಯೂಟಿ ಮಾಡ್ತಾ ಇದ್ದೇವೆ. ಭಗವಂತ ನಮಗೆ ಈ ಒಂದು ಡ್ಯೂಟಿ ಕೊಟ್ಟಿದ್ದಾನೆ, ಈ ಡ್ಯೂಟಿಯಲ್ಲೇ ನಾವು ಸತ್ಯವನ್ನು ಕಂಡುಕೊಳ್ಳಬೇಕು ಎಂಬುದು ಸತ್ಯದ ಅರಿವು, ಜ್ಞಾನದ ಅರಿವು. ಇಷ್ಟು ದೂರ ಓಡಿಕೊಂಡು ಬರುದಲ್ಲ, ಏನು ಪ್ರಯೋಜನ ಇಲ್ಲ ಇದರಲ್ಲಿ. ಸುಖ ಜೀವನ, ದುಡ್ಡಿಲ್ಲದೆ ಕಷ್ಟ ಜೀವನ. ದುಡ್ಡಿದ್ರೆ ಸುಖ ಜೀವನ, ದುಡ್ಡಿಲ್ಲದೆ ಕಷ್ಟ ಜೀವನ. ಅದು ಅವರವರ ಅನುಭವಕ್ಕೆ, ಅವರವರ ಜ್ಞಾನಕ್ಕೆ ಬಿಟ್ಟದ್ದು. ಕೆಲವರಿಗೆ ದುಡ್ಡೇ ಬೇಕು ಅಂತ ಅನಿಸ್ತದೆ, ಅರ್ಥ ಆಯ್ತಲ್ಲ? ದುಡ್ಡು ಇದ್ದವರಿಗೆ ದುಡ್ಡು ಇಲ್ಲದಾಗೆ ಬದುಕಬೇಕು ಅಂತ ಅನಿಸ್ತದೆ. ಈ ದುಡ್ಡು ಬೇಡಿತ್ತಪ್ಪ, ಈ ಜವಾಬ್ದಾರಿ ಬೇಡಿತ್ತು, ಇಷ್ಟು ಜನಕ್ಕೆ ಸಂಬಳ ಕೊಟ್ಟು ಇದೆಲ್ಲ ಮೇಂಟೈನ್ ಮಾಡೋದು ನನಗೆ ಬೇಡ, ನನಗೆ ಹೊತ್ತು ನಿದ್ದೆ ಬರಲ್ಲ, ಒಂದೊತ್ತು ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ. ದುಡ್ಡು ಇದ್ದವರ ಕಥೆ ಏನಿರೋದು. ಒಬ್ಬ ಸರ್ವಸಾಧಾರಣವಾಗಿರ್ತಾನೆ,
ಏನೋ ಒಂದು ಕೆಲಸ ಮಾಡ್ತಾ ಇರ್ತಾನೆ, ಸಾಯಂಕಾಲ ಹೊತ್ತಾಗುವ ಏನೋ ಒಂದು ಗಾಡಿಗೆ ಹೋಗಿ ಏನೋ ಒಂದು ಗಮ್ಮತ್ತೊಂದು ಊಟ ಮಾಡಿ ಮಾಡ್ಕೊಳ್ತಾನೆ. ಹಂತವಾಗಿ ಬೆಳಿತಾನೆ. ಬೆಳೀತಾ 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 ಮೇಲೆ ಹೋಗ್ತಾನೆ, ಇನ್ನು ಎತ್ತರಕ್ಕೆ ಹೋಗ್ತಾನೆ. ಎತ್ತರಕ್ಕೆ ಹೋಗಿ ಉಂಟು ಈ ಜವಾಬ್ದಾರಿ, ಟೆನ್ಷನ್ ಇನ್ಸಿಡೆಂಟ್ ಆಗುವವರಿಗೆ ಅನಿಸದೇನು ಗೊತ್ತುಂಟ, 10 ರೂಪಾಯಿ ಕೊಟ್ಟು ಗಾಡಿಗೆ ಊಟ ಮಾಡ್ತಾರೆ, ಚೆನ್ನಾಗಿದ್ದೆ ನಾನು ಪ್ರತಿಯೊಬ್ಬನಿಗೆ ಅನಿಸ್ತದೆ. ಈ ಕರ್ಮಕ್ಕೆ ಎಂತ ಔಷಧ ಅಂತ ಕೇಳುದಿಲ್ಲ. ಡಾಕ್ಟರ್ ನಿಮ್ಮ ಹೆಸರೆಂತ? ಮತ್ತೆ ಪ್ರತಿಫಲನೆ ಅನ್ಸ್ತದೆ. ವಿಶ್ಲೇಷಣೆ ಕೃಷಿಕರ್ತೆಗೌಡರು. ನೋಡಿ, ನಿಮ್ಮ ಹೆಸರಿನಲ್ಲೇ ಸತ್ಯ ಉಂಟು, ಅರ್ಥ ಆಯ್ತು? ವಿಷಕಂಠೇಗೌಡರು. ಶಿವ ವಿಷ ಕುಡಿದ ಕಾರಣದ ಶಿವನಿಗೆ ಆ ಹೆಸರು ಬಂತು. ಸತ್ಯದ ಅರಿವಾಗಬೇಕು, ಜ್ಞಾನದ ಅರಿವಾಗಬೇಕು ಅಂತ ಹೇಳಿದ್ರೆ ನಿಮ್ ಇರುವ ಸ್ಥಳದಲ್ಲೇ ಆ ಸತ್ಯವನ್ನು ತಿಳಿಲಿಕ್ಕೆ ಪ್ರಯತ್ನ ಪಡಿ. ಒಬ್ಬೊಬ್ಬರು ನಿಮ್ಮ ಹತ್ರ ಪೇಷಂಟ್ ಬರುವಾಗ ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಹತ್ರ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ. ಪೇಷಂಟ್ ಅಂತ ತಿಳ್ಕೊಳ್ಬೇಕು. ಹೃದಯದಿಂದ ಪ್ರೀತಿಯಿಂದ ಅವನಲ್ಲಿ ನೀವಾಗಬೇಕು. ಆ ಪೇಷಂಟ್ ಅಲ್ಲಿ ನೀವು ನಿಮ್ಮನ್ನು ನೋಡಿಕೊಳ್ಬೇಕು. ಆ ಪೇಷಂಟ್ ಅಲ್ಲಿ ನೀವು ನೋಡಿಕೊಂಡು ಅವನಿಗೆ ಟ್ರೀಟ್ಮೆಂಟ್ ಮಾಡುವಾಗ ಅದರಲ್ಲಿ ಬರುವ ಸಂತೋಷವೇ ಬೇರೆ, ಖುಷಿ ಆಗ್ತದೆ. ಹುಟ್ಟಿದಕ್ಕೆ ಸಾರ್ಥಕಾಯ್ತು ನಾವು ಹುಟ್ಟಿದ್ದು. ಎಲ್ಲ ಸೇವೆ ಈಶ ಸೇವೆ, ಜೀವ ಸೇವೆ ಈಶ ಸೇವೆ, ದೇಶ ಸೇವೆ ಈಶ ಸೇವೆ, ಎಲ್ಲವೂ ಈಶ ಸೇವೆ. ಜನ ಸೇವೆ, ಜನಾರ್ದನ ಸೇವೆ, ಎಲ್ಲವೂ ನಾವು ನಮಗೆ ಬೇಕಾಗಿಲ್ಲ, ಇನ್ನೊಬ್ಬರಿಗೆ ಬೇಕಾಗಿದ್ದೇವೆಂಬ ಸತ್ಯವನ್ನು ತಿಳಿಲಿಕ್ಕೆ ಬೇಕಾಗಿ ಮನುಷ್ಯ ಜನ್ಮ ಎಂಬುದು ಸೇವೆಗಾಗಿ ಜನ್ಮವನ್ನು ತಾಳುವುದು ಎಂಬ ಸತ್ಯವನ್ನು ತಿಳಿಯಿರಿ ಅಂತ ಹೇಳ. ಮನುಷ್ಯ ಜನ್ಮ ಅವನವನ ಖುಷಿಗೆ ಬೇಕಾಗಿಲ್ಲ, ಇದು ಅವನವನ ಖುಷಿಗೆ ಬೇಕಾಗಿ ಮನುಷ್ಯ ಜನ್ಮ ಇಲ್ಲ ಅಂತ ಹೇಳುದು ಖಂಡಿತವಾಗಿಲ್ಲ. ಪರೋಪಕಾರವೇ ಇದಂ ಅದಕ್ಕೆಂತ ಅರ್ಥ. ಪರೋಪಕಾರವೇ ಪರಮಧರ್ಮ. ಅರ್ಥ ಆಯ್ತು? ಇಲ್ಲಿ ಯಾರಾದ್ರೂ ನಿಮಗೆ ಬೇಕಾಗಿ ನೀವು ಜೀವನ ಮಾಡ್ತಾ ಇದ್ದೀರಾ? ಯಾರಾದ್ರೂ ಇಲ್ಲಿ ನಿಮಗೆ ಬೇಕಾಗಿ ನೀವು ಜೀವನ ಮಾಡ್ತಾ ಇದ್ದೀರಾ? ನಿಮಗೆ ಬೇಕಾಗಿಯೇ ನೀವು ಜೀವನ ಮಾಡ್ತಾ ಇದ್ದೀರಿ. ನಾವು ಇನ್ನೊಬ್ಬರಿಗೋಸ್ಕರ ಜೀವನ ಮಾಡ್ತೀವಿ, ಸತ್ಯ ಇದೆ. ಯಾರು ಅವರಿಗೆ ಬೇಕಾಗಿ ಜೀವನ ಮಾಡ್ತಾರೆ, ಆದ್ರೆ ನಾವು ಬದುಕಬೇಕಾದ್ರೆ ಎಲ್ಲರೂ ಬೇಕು ಎಂಬ ಸತ್ಯವನ್ನು ತಿಳಿ ಅಲ್ವಾ? ನೀವ್ ಯಾರಿರೋದು ಮನೆಯಲ್ಲಿ? ನೀವು ತಾನೇ ಅವರನ್ನು ನೋಡಿಕೊಳ್ಳಿ, ಸತ್ಯ ತಾನೆ? ಅವರವರ ಫ್ಯಾಮಿಲಿ ಅವರವರ ನೋಡಿಕೊಳ್ಳಿ. ಅವರವರ ಫ್ಯಾಮಿಲಿಯಲ್ಲಿ ಅವರವರಿಗೆ ನೋಡಿಕೊಳ್ಬೇಕು ಎಂಬ ಆ ಸ್ಥಿತಿ ಹೇಗೆ ಕೊಟ್ಟ ಭಗವಂತ? ಯಾಕೆ ಬೇಕೆ ಕೊಟ್ಟ? ಒಂದು ಹೆಂಡತಿ ಬರ್ತಾಳೆ, ಆ ಹೆಂಡತಿಗೆ ಬೇಕಾಗಿ ಹಗಲು ರಾತ್ರಿ ದುಡಿಬೇಕು, 100 ರೂಪಾಯಿ ದುಡಿಯುವ 200 ರೂಪಾಯಿ ದುಡಿಬೇಕು ಹೆಂಡತಿ ಬಂದ ನಂತರ. ಆ ಹೆಂಡತಿ ಬಂದ ನಂತರ ಮಕ್ಕಳು ಬರ್ತದೆ, ಆ 200 ರೂಪಾಯಿ ದುಡಿಯುವಲ್ಲಿ 400 ರೂಪಾಯಿ ದುಡಿಬೇಕು. ಮತ್ತೆ ಯಾರಿಗೆ ಬೇಕು? ನಿಮಗೆ ಬೇಕು. ನಿಮಗೆ ಬೇಕಾಗಿದ್ರೆ ಒಂದು ಊಟ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಬೋದು. ಇದು ಯಾಕೆ ಬೇಕಾಗಿ ಬಂದ ಋಣಾದ ಬಂದ ಅಂಟಿಕೊಂಡಿದ್ದು? ಈ ಫ್ಯಾಮಿಲಿ ಎಂಬ ವಿಚಾರ ಯಾಕೆ ಬೇಕಾಗಿ ಸೃಷ್ಟಿಯಾಯಿತು? ಋಣ ಮತ್ತು ಕರ್ಮಕ್ಕಾಗಿ. ಋಣ ಮತ್ತು ಕರ್ಮಕ್ಕಾಗಿ ಯಾಕೆ ಬೇಕಾಗಿ? ಅದರ ಮೂಲ ಉದ್ದೇಶ ಏನು? ಅದರ ಮೂಲ ಉದ್ದೇಶವೇ ಸೇವೆ. ನೀನು ಪ್ರಪಂಚದಲ್ಲಿ ಇದ್ದವರಿಗೆಲ್ಲರಿಗೆ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಅದು ನಂಬಿಕೆ ಬರುದಿಲ್ಲ. ಒಬ್ಬನಿಗೊಂದು ಮಾಡುವಾಗ ಪಕ್ಕದ ಮನೆಯವರಿಗೆ ಮಾಡುವ ತಿರುಗಿಸಿ ಕೊಡ್ತಾನ ಇಲ್ವಾ ಏನು ಗೊತ್ತಿಲ್ಲ. ಏನೊಂದು ಉಪಕಾರ ಮಾಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ಇದ್ದದನ್ನೇನೋ ಕೊಟ್ಟು ಅವನಿಗೆ ಸಹಾಯ ಮಾಡುವ ನಮಗೆ ರಿಟರ್ನ್ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ.
ಆಗ ನೀನು ನೋಡ್ಬೇಕಾದಂತ ಸೇವೆ ಮಾಡಬೇಕಾದ ವಿಚಾರಕ್ಕೆ ನಿನಗೊಂದು ಫ್ಯಾಮಿಲಿ ಅಂತ ಮಾಡಿದ್ದು. ಅದಕ್ಕೆ ನೀನು ಮಾಡ್ಲೇಬೇಕು. ಹ ಹೆಂಡತಿ ಹತ್ರ ಏನ್ ಹೇಳ್ಲಿಕ್ಕೆ ಆಗುದು? ಹೆಂಡತಿ ಕೇಳಿಯೇ ಕೇಳ್ತಾಳೆ ಅಕ್ಕಿನಲ್ಲಿ, ಯಾಕೆ ತರ್ಲಿಲ್ಲ ಹೇಳ್ರಿ ಇವತ್ತು ಕೇಳ್ತಾಳೆ ಇಲ್ವಾ? ಯಾಕ್ರಿ ಬರ್ಲಿಲ್ಲ, ನಾಳೆ ಬೇಕದು. ಬಾಕಿದವ್ರು ಕೇಳಿದ್ರೆ ಕೇಳಲಿಕ್ಕೆ ರೈಟ್ ಉಂಟಾ? ಹೆಂಡತಿಗೆ ಮಾತ್ರ ರೈಟ್ ಇರುದು, ಮತ್ತೆ ಮಕ್ಕಳಿಗೆ ಕೊಟ್ಟೆ ಆಗ್ಬೇಕು, ಬೇರೆ ದಾರಿ ಇಲ್ಲ ಅಲ್ಲಿ. ಹಾಗಾಗಿ ಊರಡಿ ಸೇವೆ ಮಾಡಬೇಡ, ಮನೆಯನ್ನು ಚೆನ್ನಾಗಿ ನೋಡಿಕೋ, ಆ ಮನೆಯಲ್ಲೇ ಎಲ್ಲ ನೋಡಿಕೋ, ಮನೆಯಲ್ಲೇ ಸೇವೆ ಮಾಡು. ಅದಕ್ಕೆ ಬೇಕಾದ ಫ್ಯಾಮಿಲಿ ಸೃಷ್ಟಿ ಆಯ್ತು. ಆ ಋಣವನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯನೇ ಇಲ್ಲ, ಅದು ಹಿಂಬಾಲಿಸಿಕೊಂಡೇ ಬರ್ತದೆ. ಈ ಸೇವೆ ನಾವು ಮನಪೂರ್ವಕವಾಗಿ ಮಾಡ್ತೇವಲ್ಲ, ನಮ್ಮ ಹೆಂಡತಿಗೆ ನಮ್ಮ ಮಕ್ಕಳಿಗೆ ಆ ಎಜುಕೇಶನ್ ಕೊಡುವ, ಈ ಎಜುಕೇಶನ್ ಕೊಡುವ, ಆ ವಸ್ತ್ರ ತೆಗೆದುಕೊಡುವ, ಈ ವಸ್ತ್ರ ತೆಗೆದುಕೊಡುವ, ಎಲ್ಲ ಮಾಡ್ತೇವಲ್ಲ, ಆಟೋಮೆಟಿಕ್ ಮಾಡ್ತೇವಲ್ಲ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಅಂತ ಆಗುವಾಗ. ಅದೇ ನಮ್ಮ ಮಕ್ಕಳಿಗೆ ಮಾಡೋ ವಿಚಾರವನ್ನು ಪಕ್ಕದ ಮನೆ ಮಕ್ಕಳಿಗೆ ಮಾಡ್ಲಿಕ್ಕೆ ಆಗ್ತದ? ಆಗ್ತದ? ಇನ್ನು ಕಷ್ಟ ಅಂತ ಹೇಳೋದು ಬರ್ತಾರೆ ಕೆಲವರು, ಸ್ವಾಮಿ ಏನೋ ಸ್ವಲ್ಪ ಸಹಾಯ ಮಾಡಿ ಅಂತೇಳಿ. ಆ ದೊಡ್ಡ ಮನಸ್ಸಿದ್ರೆ ನಮ್ಮ ಶಕ್ತಿಗೆ ತಕ್ಕವಾಗಿ ಏನೊಂದು ಮಾಡ ಅಲ್ವಾ? ಆಗ ಸೇವೆ ಎಂಬುದು ಎಷ್ಟು ಪವಿತ್ರ ಅಂತ ತಿಳಿದುಕೊಳ್ಬೇಕು. ಸೇವೆ ಭಗವಂತ ಯಾವ ರೀತಿಯಲ್ಲಿ ಮಾಡಿಸ್ತಾನೆ ನಮ್ಮ ಹತ್ರ ಅಂತೇಳಿ, ನಮ್ಮ ಸುತ್ತಲೇ ಇದ್ದುಕೊಂಡು ನಮ್ಮನ್ನು ಎಲ್ಲ ವಿಷಯದಲ್ಲಿ ಇರ್ತಾನೆ ಅಲ್ವಾ? ಭಗವಂತ ಎಂಬುವನು ಎಷ್ಟು ಸೂಕ್ಷ್ಮ ಅಂತೇಳಿ ಅರ್ಥ ಮಾಡಿಕೊಳ್ಬೇಕು. ಮುಖ್ಯವಾಗಿ ಭಗವಂತ ಯಾವ ರೀತಿ ನಮಗೆ ಪಾಠ ಕಲಿಸ್ತಾರೆ, ಮನೆಯೊಳಗೆ ಏನೆಲ್ಲ ಉಂಟು ಅಂತೇಳಿ. ಒಂದು ಅಪ್ಪ ಆದವರು, ಅಮ್ಮ ಆದವರು, ಅವರ ಪ್ರೆಸ್ಟೇಜ್, ಅವರ ಸ್ಟೇಟಸ್ ಎಷ್ಟೇ ಹೈ ಲೆವೆಲ್ ಅಲ್ಲಿ ಇರಲಿ, ಹೇಗೂ ಬೇಕಾದ್ರೆ ಇರಲಿ, ಹೊರಗೆ ಹೇಗೂ ಬೇಕಾದ್ರೆ, ಅವರವರ ಮಕ್ಕಳ ಹತ್ರ ಅವರು ತಲೆ ತಗ್ಗಿಸ್ಲೇಬೇಕು. ಹೌದಲ್ವ? ಅವರವರ ಮಕ್ಕಳ ಹತ್ರ ತಲೆ ತಗ್ಗಿಸ್ಲೇಬೇಕು. ಮಕ್ಕಳು ನಮಗೆ ಇಲ್ಲಿ ಪಾಠ ಮಾಡ್ಲಿಕ್ಕೆ ಬಂದದ್ದು, ನಮ್ಮನ್ನು ತಿದ್ದಲಿಕ್ಕೆ ಬಂದವರು ಮಕ್ಕಳು. ಅದು ಮಕ್ಕಳಿಗೆ ಗೊತ್ತಿರುದಿಲ್ಲ ನಮ್ಮನ್ನು ಯಾವ ರೀತಿ ತಿದ್ದುತ್ತದೆ, ಅದು ಪ್ರಕೃತಿಗೆ ಸಂಬಂಧಪಟ್ಟದ್ದು. ಹೇಳುದು ಅರ್ಥ ಆಗ್ತದೆ ನಿಮಗೆ? ಒಂದೊಂದು ಮನೆಯಲ್ಲಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಮಕ್ಕಳ ಹತ್ರ ಸ್ವಾರಿ ಕೂಡ ಗೆಲ್ತಾರೆ, ಒಂದ್ಸಲ ಊಟ ಮಾಡಿಬಿಡಪ್ಪ ಅಂತ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೇಳುದು. ಮನೆಗೆ ಹೋದ್ರೆ ಮನೆಗೆ ಬರುದು ಸಹ ಇಲ್ಲ ಮಕ್ಕಳು, ಭಯ ಆಗ್ತದೆ. ಅನೇಕ ರೀತಿಯ ವಿಚಾರಗಳು ಮಕ್ಕಳು ನಮಗೆ ಹೇಳಿಕೊಡ್ತಾನೆ ಇರ್ತಾರೆ. ಆ ಮಕ್ಕಳಿಗೆ ಬೇಕಾಗಿ ಅಪ್ಪ ಎಷ್ಟು ಕಷ್ಟ ಪಡ್ತಾನೆ, ಅದ್ರಲ್ಲಿ ಎಷ್ಟು ಪಾಠ ಆಗ್ತದೆ, ಅಮ್ಮನಿಗೆ ಎಷ್ಟು ಅರಿವು ಬರ್ತದೆ ಅಲ್ವಾ? ನಾನು ನನ್ನದು ನಾಚಿಗೆ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತದೆ ಆ ಮಗು. ಜೋರೊಂದು ಎಂತದು, ಮಗುವಿಗೆ ಹಾಲು ಕುಡಿ ಗೊತ್ತಾಗ್ತದೆ, 10 ಜನ ಇರ್ತಾರೆ, ಮಗು ಹಾಲು ಕೊಟ್ಟು ಕೊಟ್ಟೆ ಆಗ್ಬೇಕಲ್ಲ, ಒಂದು ಸೈಡಲ್ಲಿ ಕುತ್ಕೊಂಡು ಕೊಡೋದು ಕೊಟ್ಟೆ ಆಗ್ಬೇಕಲ್ಲ. ಅದೇ ಅಮ್ಮ ಆಗೋ ಮುಂಚೆ ಆ ಹೆಣ್ಣು ಯಾವ ರೀತಿ ಇರ್ತಿದ್ಲು, ಅಮ್ಮ ಆದ ನಂತರ ಯಾಕೆ ಅವಳ ಪರಿವರ್ತನೆ ಆಗ್ತಾಳೆ? ಒಂದು ಮಗು ಕಕುಸು ಮಾಡ್ತದೆ, ಮೂತ್ರ ಮಾಡ್ತದೆ, ಏನೋ ಒಂದು ಮಾಡ್ತದೆ, ರಾತ್ರಿ ಆಗಲು ನಿದ್ರೆ ಮಾಡುದಿಲ್ಲ ಮಗು, 24 ಗಂಟೆ ಒಬ್ಬೆ ಆಗ್ತಾ ಇರ್ತದೆ, ಸಾವಿರ ರೀತಿಯ ಸಮಸ್ಯೆಗಳು. ಇದೆಲ್ಲ ಏನು? ಇದೇ ಜ್ಞಾನ. ಈ ಜ್ಞಾನದ ಹರಿವು ಅಂತ ಹೇಳಿದಲ್ಲ, ಇದನ್ನೇ ಮನೆಯಲ್ಲೇ ಉಂಟು, ಅವರವರ ಮನೆಯಲ್ಲೇ ಎಲ್ಲ ವಿಷಯ ಭಗವಂತ ಕೊಟ್ಟಿದ್ದಾನೆ. ಈ ಸತ್ಯವನ್ನು ತಿಳಿಯಿರಿ, ಕೂತ್ಕೊಂಡಲ್ಲೇ ತಿಳಿಯಿರಿ. ಇಷ್ಟೇ ವಿಷಯ, ಸಿಂಪಲ್, ವೆರಿ ಸಿಂಪಲ್. ಎಲ್ಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನಿಮಗೊಂದು ಕರ್ಮ ಕೊಟ್ಟಿದ್ದಾನೆ, ಆ ಕರ್ಮದಲ್ಲಿ ಸತ್ಯವನ್ನು ಹುಡುಕಿ. ಅವ್ರಿಗೊಂದು ರಾಜಕೀಯ ಕೊಟ್ಟಿದ್ದಾನೆ, ರಾಜಕೀಯದಲ್ಲಿ ಸತ್ಯ ದಾರಿಯಲ್ಲಿ ಹೋಗು, ಭಗವಂತ ಕೈ ಹಿಡಿತಾನೆ. ಅಷ್ಟೇ ಹೇಳುತ್ತೆ. ನೀವು ಕ್ಷೇತ್ರದಲ್ಲಿ ಸತ್ಯವಾಗಿ, ನೀವು ಫೀಲ್ಡ್, ನೀವು ಡಾಕ್ಟರ್, ಆ ಡಾಕ್ಟರ್ ವಿಷಯದಲ್ಲಿ ಅದು ಅಷ್ಟು 100% ಸತ್ಯವಂತರಾಗಿ. ಒಬ್ಬ 100 ರೂಪಾಯಿ ಕೊಡ್ತಾನ, ಒಬ್ಬ 200 ರೂಪಾಯಿ ಕೊಡ್ತಾನ, ಒಬ್ಬನ ಹತ್ರ ಹಣವೇ ಇಲ್ವಾ?
ನಿಮ್ಮ ಸೇವೆ ಮಾಡಿ ಅಲ್ಲ, ಒಂದು ದಿನ ಆದ್ರೂ ಮಾಡಿ ಅಲ್ಲ, ಫ್ರೀ ಟ್ರೀಟ್ಮೆಂಟ್ 1 ಗಂಟೆ ಆದ್ರೂ ಮಾಡಿ ಅಲ್ಲ, ಆತ್ಮತೃಪ್ತಿ ಆಗ್ತದಲ್ಲ. ಭಗವಂತ ನನಗೆ ಕೊಟ್ಟ ವರವನ್ನು ನಾನು ಚೆನ್ನಾಗಿ ತಕೊಂಡು ಹೋಗ್ತಾ ಇದ್ದೇನೆ ಅಂತ. ಎಂತ ಉಂಟು ಅಂತ ಕೇಳುದು, ವಿಷಾನಿಲಗಳು ತುಂಬುತ್ತಾ ಉಂಟು ಒಂದು ಸೈಡಿಂದ, ಇನ್ನೊಂದು ಸೈಡಿಂದ ಏನೆಲ್ಲ ಉರಿತಾ ಬರ್ತಾ ಉಂಟು. ಎಷ್ಟು ಕೋಟಿ ಕೋಟಿ ಏನು ಪ್ರಯೋಜನ, ಅಮೆರಿಕದಲ್ಲಿ ಉರಿತಾ ಉಂಟಲ್ಲ, ಯಾವ ರೀತಿ ಉರಿದು ಹೋಗ್ತಾ ಉಂಟಲ್ಲ. ಎಷ್ಟು ಕೋಟಿ ಕೋಟಿ ಏನು ಪ್ರಯೋಜನ, ನಾಳೆ ಭೂಮಿ ಅದಾಡಿ ಬಿಟ್ರೆ ಬ್ಯಾಂಕ್ ಸಮೇತ ಒಳಗೆ ಹೋಗ್ಬೋದಲ್ಲ. ಎಲ್ಲರೂ ಭಿಕ್ಷಾಧಿಪತಿಗಳೇ, ಪ್ರಕೃತಿ ಸ್ವಲ್ಪ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬರಬಾರದ ವ್ಯಾಧಿಗಳೆಲ್ಲ ಬರ್ತಾ ಉಂಟು. ಈ ಬರಬಾರದ ವ್ಯಾಧಿಗಳೆಲ್ಲ ಒಂದೊಂದೇ ರೀತಿಯಲ್ಲಿ ಹೆಜ್ಜೆ ಆಗ್ತಾ ಉಂಟು ಅಂತ ಹೇಳಿ. ಈಗ ನಾವು ಮಾಡಬೇಕಾದ ಕೆಲಸ ಏನು, ಅದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ಸಾಕು. ಎಷ್ಟು ಸಮಯ ಇದ್ರೆ ಒಂದು 80 ವರ್ಷ ಇರ್ತೇವ, 100 ವರ್ಷ ಇರ್ತೇವ, 120 ವರ್ಷ ಇರ್ತೇವ. ಇಷ್ಟು ಸಮಯ ನಾವು ಚೆನ್ನಾಗಿ ಹೇಗೆ ಬದುಕುದು, ಒಂದು ಮಾನವೀಯತೆಯಿಂದ ಹೇಗೆ ಬದುಕುದು. ಮನುಷ್ಯನಿಗೆ ಬೇಕಾದ್ದು ಮಾನವೀಯತೆ, ಮನುಷ್ಯತ್ವ. ಈ ಮನುಷ್ಯತ್ವವೇ ಇಲ್ಲ. ಈಗ ಮನುಷ್ಯತ್ವ ಬೇಕು ಅಂತ ಹೇಳುದು. ಆ ಮನುಷ್ಯತ್ವದ ಮುಂದೆ ಯಾವುದಿಲ್ಲ. ಎಲ್ಲಿ ಪ್ರೀತಿ ಉಂಟು ಅಲ್ಲಿ ಎಲ್ಲಾ ದೇವತೆಗಳು ಬಂದು ಸೇರ್ತಾರೆ. ಎಲ್ಲಿ ಸತ್ಯ ಉಂಟು ಅಲ್ಲಿ ನಿಮಗೆ ಏನು ಬೇಕು ಅದು ಸಿಕ್ಕೇ ಸಿಗ್ತದೆ. ಪ್ರೀತಿ ಎಂಬುದು ಆಮಂತ್ರಣ, ಸತ್ಯ ಎಂಬುದು ದಾರಿ. ಪ್ರೀತಿ ಎಂಬುದು ಆಮಂತ್ರಣ, ಭಗವಂತನಿಗೆ ಕೊಡುದು ಪ್ರೀತಿ. ಆದ ಕಾರಣ ಭಗವಂತನ ಹತ್ರ ನೀವು ದೇವಸ್ಥಾನಕ್ಕೆ ಹೋಗು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಎಲ್ಲ ಒಂದು ಹೂವು ತಕೊಂಡು ಹೋಗ್ತೀರಿ, ಹಣ್ಣುಕಾಯಿ ತಕೊಂಡು ಹೋಗ್ತೀರಿ, ಪೂಜೆ ಮಾಡಿಸ್ತೀರಿ, ಎಲ್ಲ ಮಾಡಿ. ಭಗವಂತ ಕೇಳಿದ್ನ ನನಗೆ ಹೂ ತಂದುಕೊಂಡು ಅಂತೇಳಿ? ನಿಮ್ಮ ಪ್ರೀತಿದಾಗ ನೀವು ಕೊಡ್ತೀರಿ, ಪ್ರೀತಿದಾಗ ಕೈ ಮುಗಿತೀರಿ, ಪ್ರೀತಿಯಿಂದಾನೆ ಹೋಗ್ತೀರಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ಏನ್ ಪ್ರಯೋಜನ? ನಾನು ಪೂಜೆ ಮಾಡಿ ನನಗೆ ಒಳ್ಳೇದಾಗ್ಲಿ ಅಂತೆ. ಪೂಜೆ ಮಾಡಿ ಒಳ್ಳೇದಾಗೋದು ಹೌದಾ? ಪೂಜೆ ಮಾಡಿ ಒಳ್ಳೇದಾಗೋದು ಹೌದಾ? ಒಂದು ಶಾಸ್ತ್ರ ಕೇಳಿ ಒಳ್ಳೇದಾಗೋದು ಹೌದಾ? ಅಮ್ಮ ಹೇಳಿ ಅಮ್ಮ, ಪೂಜೆ ಮಾಡಿದ್ರೆ ಒಳ್ಳೇದಾಗ್ತದ? ಇದೇ ಸರ್. ಆ ಪೂಜೆ ಮಾಡೋದು ಯಾಕಂತ ಅದೊಂದು ಕುಟುಂಬಕ್ಕೆ ನಮ್ಮಿಂದ ಏನೋ ಒಂದು ಸಹಾಯ. ಇದು ಸತ್ಯ ವಿಚಾರ. ಪೂಜೆ ಮಾಡೋದು ಒಂದು ಕುಟುಂಬ, ಒಂದು ಪುರೋಹಿತರ ಕುಟುಂಬಕ್ಕೆ ಆ ದಿನಕ್ಕೊಂದು ಊಟ ಹೋಗ್ತದೆ, ಆ ದಿನ ಏನೊಂದು ಖರ್ಚಿಗೆ ಸಿಗ್ತದೆ. ಅದು ಇದು ಬರಬರ್ತ ಕಾಲದಲ್ಲಿ ಎಲ್ಲವೂ ಬಿಸ್ನೆಸ್ ಆಯ್ತಲ್ಲ ಟೋಟಲ್ ಆಗಿ. ಒಂದು ಪೂಜೆ ಮಾಡಿದ್ರೆ ಇಷ್ಟು ಲಕ್ಷ, ಒಂದು ಪೂಜೆ ಮಾಡಿದ್ರೆ ಇಷ್ಟು ಸಾವಿರ, ಒಂದು ಪೂಜೆ ಮಾಡಿದ್ರೆ ಇಷ್ಟು ಹೊತ್ತು. ಪೂಜೆಗೆ ಒತ್ತು ಉಂಟಾ? ಗೊತ್ತು ಉಂಟಾ? ಭಗವಂತನಿಗೆ ಒತ್ತು ಉಂಟಾ? ಗೊತ್ತು ಉಂಟಾ? ಹುಟ್ಟುವ ಮಗುವಿಗೆ ಒತ್ತು ಉಂಟಾ? ಸಾಯುವ ವ್ಯಕ್ತಿಗೆ ಒತ್ತು ಉಂಟಾ? ಈ ನಡುವಲ್ಲಿ ಅಂತ ಇಷ್ಟು ವಿಚಾರಗಳಿಗೆಲ್ಲ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳುದು. ಮನೆಯಿಂದ ಹೊರಗೆ ಬಂದ್ರೆ ಮನೆಗೆ ಹೋಗ್ತೇವೆ ಅನ್ನೋ ಗೊತ್ತಿಲ್ಲ, ಎಲ್ಲಿ ಸಾಯ್ತೇವೆ ಅಂತ ತಿಳಿಸೋ ಗೊತ್ತಿಲ್ಲ, ಹೇಗೆ ಸಾಯ್ತೇವೆ ಅಂತ ಗೊತ್ತಿಲ್ಲ. ಈ ಸತ್ಯವನ್ನು ತಿಳಿದ್ರೆ ನಾವು ಸತ್ಯವನ್ನೇ ಮಾಡಿಕೊಂಡು ಹೋಗುದು. ಈ ಕ್ಷಣ ನನ್ನದು ಅಂತೇಳಿ ಒಬ್ಬ ಜೀವನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಈ ಕ್ಷಣ ನನ್ನದು, ಪವಿತ್ರವಾದ ಕ್ಷಣ, ಈ ಕ್ಷಣದಲ್ಲಿ ನಾನು ಒಳ್ಳೇದು ಮಾಡ್ತಾ ಇದ್ದೇನೆ, ಒಳ್ಳೇದನ್ನು ಹೇಳ್ತಾ ಇದ್ದೇನೆ, ಕೂಡಿದಷ್ಟು ಒಳ್ಳೇದನ್ನೇ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಮುಂದಿನ ಕ್ಷಣ ಎಂಬುದು ಒಳ್ಳೇದೇ ಆಗುದು. ಈ ಕ್ಷಣದಲ್ಲಿ ನೀವು 1000 ಗೊಂದಲವನ್ನು ತುಂಬಿಸಿದ್ರೆ ಮುಂದಿನ ಕ್ಷಣ ಕೂಡ ಗೊಂದಲವೇ ಆಗುದು. ನೀವು ಏನು ಕೊಡ್ತೀರಿ ಅದೇ ನಿಮ್ಗೆ ಸಿಗುವುದು ಅಂತ ಹೇಳುದು. ನೀವೇನು ಕೊಡ್ತೀರಿ ಪ್ರಪಂಚಕ್ಕೆ, ಈ ಪ್ರಕೃತಿಗೆ ಏನು ಕೊಡ್ತೀರಿ ಅದೇ ನಿಮಗೆ ಸಿಗುವುದು. ಗುರುವಿನ ಹತ್ರ ಬಂದು ಇಷ್ಟು ದೂರ ಬಂದು ಗುರು ದರ್ಶನ ಮಾಡಬೇಕು, ಅವರ ನೋಡ್ಬೇಕು, ಏನೋ ಒಂದು ಕೇಳಬೇಕು ಎಂಬ ವಿಚಾರ ಎಲ್ಲ ಬರುವಾಗ ಅದು ತನ್ನಿಂತಾನಾಗಿ ಕನೆಕ್ಟ್ ಆಗಿಕೊಳ್ತದೆ, ವಟಾಟಕ್ಕೆ ಕನೆಕ್ಟ್ ಆಗಿಕೊಳ್ತದೆ, ಅದು ಕೂತ್ಕೊಂಡಲ್ಲೇ ಕನೆಕ್ಟ್ ಆಗಿಕೊಳ್ತದೆ. ಒಂದು ಗುರುವಿನ ಹತ್ರ ಬರುವ ಹೊತ್ತು ಸಮಯ ಸಂದರ್ಭಗಳು ಇರುವುದಿಲ್ಲ. ಹೊತ್ತು ಸಮಯ ಸಂದರ್ಭವನ್ನು ನೋಡಿ ಬಂದ್ರೆ ಅಲ್ಲಿ ಗುರು ಆಗುದಿಲ್ಲ.
ಅನೇಕ ರೀತಿಯ ಗುರುಗಳಿದ್ದಾರೆ ಪ್ರಪಂಚದಲ್ಲಿ. ಅನೇಕ ವೆರೈಟಿ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪಂಥದವರು, ಅಷ್ಟು ಈ ಸಂಪ್ರದಾಯಕ್ಕೆ ಸೇರಿದವರೆಲ್ಲ ಇದ್ದಾರೆ. ಇದರಲ್ಲಿ ನಿಮ್ಮ ಅಂತರಾತ್ಮದಲ್ಲಿ ಯಾರಾದ್ರೂ ಒಂದು ಗುರುಗಳು ಇದ್ರೆ ಆ ಗುರುಗಳನ್ನು ಗಟ್ಟಿಯಾಗಿ ಇರ್ತದೆ. ನಿಮ್ಮ ಅಂತರಾತ್ಮಕ್ಕೊಂದು ಗುರುಗಳಿದ್ದಾರೆ. ಅದೇನಾದ್ರೂ ಒಂದು ಗುರು ಇರ್ತಾರೆ ನಿಮ್ಮ ಅಂತರಾತ್ಮದಲ್ಲಿ ಗುರು ಇಲ್ಲದಿದ್ರೆ, ಅಂತರಾತ್ಮದಲ್ಲಿ ಏನೋ ಒಂದು ಸತ್ಯದ ವಿಚಾರ ಇಲ್ಲದಿದ್ರೆ ಎಷ್ಟು ದೂರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಗುರುವನ್ನು ಗಟ್ಟಿ ಇಟ್ಕೊಳ್ಳಿ ಅಂತ ಹೇಳಿ. ತಂದೆಗೆ ಒಬ್ಬರು, ತಾಯಿಗೆ ಒಬ್ಬರು, ಗುರು ಆಗಿ ಒಬ್ಬರೇ ಆಗಬೇಕು. ಅದೆಲ್ಲಿ? ಅಂತರಾತ್ಮ. ಹೊರಗೆ ಎಷ್ಟೋ ಗುರುಗಳಿದ್ರೆ ಆ ಗುರುಗಳಿಂದ ಎಲ್ಲ ಜ್ಞಾನವನ್ನು ಪಡ್ಕೊಳ್ಳಿ. ಆದ್ರೆ ನಿಮ್ಮ ಅಂತರಾತ್ಮದ ಗುರು ನಿಮಗೆ ಏನು ಆದೇಶ ಮಾಡ್ತಾರೋ ಅದೇ ರೀತಿ ನಡೆಯುತ್ತೆ. ಆಗ ನಿಮಗೆ ಸತ್ಯದ ಅರಿವು, ಜ್ಞಾನದ ಅರಿವು ತಾನಾಗಿ ಆಗ್ತದೆ. ಇಲ್ಲಿ ಎಲ್ಲರೂ ನೋಡುದು ಗುರುವಿನ ರೂಪವನ್ನು ನೋಡಿದ್ರೆ ಏನೂ ಸಿಗುವುದಿಲ್ಲ, ವ್ಯಕ್ತ. ಹೇಳ್ತೀನಿ ಇದು ಯಾಕೆ ಬರಲ್ಲ. ಹೌದು.